ಸೊ ನನಗೇನು ಬೇಕು ನಾನು ಅದನ್ನು ಮಾಡ್ಕೊಳಕ್ಕೆ ಶುರು ಮಾಡ್ತೀನಿ. ಮದುವೆ ಅನ್ನೋದ್ರ ಮೇಲೆ ನಂಬಿಕೆನೇ ಹೊರಟೋಗಿತ್ತು. ಬಟ್ ಇಟ್ಸ್ ಓಕೆ. ಅಂದರೆ ಗೊತ್ತಿಲ್ಲ, ಜೀವನದಲ್ಲಿ ಮುಂದೆ ಯಾರಾದರೂ ಸಿಗ್ತಾರಾ ಸಿಗಲ್ವೋ ಅಂತ ನಂಬಿಕೆ ತರಿಸೋರು ಯಾರಾದರೂ ಸಿಕ್ಕಿದ್ರೆ ಮಾತ್ರ ಐ ವಿಲ್ ಥಿಂಕ್ ಅಬೌಟ್ ಇಟ್ ಅಗೇನ್. ಯಾರೋ ಬಂದು ಒಂದು ರಿಯಾಲಿಟಿ ಶೋ ಅಲ್ಲಿ ನನಗೆ ನೀನು ಇಷ್ಟ ಅಂದಿದ ತಕ್ಷಣ ಅದನ್ನು ನಂಬ್ಕೊಂಡು ನಾನು ಸೀರಿಯಸ್ ಆಗಿ ತೊಗೊಂಡು ಅವ್ರ ಜೊತೆ ಜೀವನ ಕಟ್ಕೊಳ್ಳೋಷ್ಟು ದಡ್ಡಿ ನಾನಲ್ಲ. ನಾನು ತುಂಬ ನೋಡಿದ್ದೀನಿ ಜೀವನದಲ್ಲಿ ಚಿಕ್ಕ ವಯಸ್ಸಿಂದ ಇಲ್ವಾಗವರೆಗೂ. ಸೊ ಅದಕ್ಕಾಗಿ ನಾನು ಯಾರಾದರೂ ಆ ಥರ ಆ ಸ್ಪೇಸಿಗೆ ಬಂದರೆ ತುಂಬ ಯೋಚನೆ ಮಾಡೋದು ನಾನು ಅದಕ್ಕೋಸ್ಕರನೇ. ಇಂಡಸ್ಟ್ರಿ ಅವರ ಔಟ್ ಆಫ್ ದ ಇಂಡಸ್ಟ್ರಿ? ಔಟ್ ಆಫ್ ದ ಇಂಡಸ್ಟ್ರಿ ಅವರು ಯಾರ ಜೊತೆನೂ ನಾನು ಆ ಥರದ್ದು ಬಿಹೇವು ಮಾಡಿಲ್ಲ, ಯಾರು ನನ್ನ ಜೊತೆ ಆ ಥರ ಬಿಹೇವ್ ಮಾಡಿಲ್ಲ. ಇಂಡಸ್ಟ್ರಿ ಅವರಲ್ಲ. ಮದುವೆ ಬಗ್ಗೆ ಈಗೇನಾದರೂ ಒಪಿನಿಯನ್ ಚೇಂಜ್ ಆಗಿದೆಯಾ ನಮ್ರತಾ? ಇಲ್ಲ, ಅಂಥವ್ರು ಒಪಿನಿಯನ್ ಚೇಂಜ್ ಮಾಡಿಸೋರು ಬರಬೇಕಲ್ವಾ. ಯಾರಾದರೂ ಮದುವೆ ಬಗ್ಗೆ ಒಂದು ನಂಬಿಕೆ ತರಿಸೋರು ಬಂದರೆ ಅವಾಗ ಯೋಚನೆ ಮಾಡ್ಬೋದು. ಐ ಡೋಂಟ್ ಬಿಲೀವ್ ಇನ್ ಅರೇಂಜ್ ಮ್ಯಾರೇಜ್. ಅಂದರೆ ಯಾರೋ ಮನೆಯವ್ರು ಯಾರೋ ಹುಡುಕ್ತಾರೆ, ಅವ್ರ ಜೊತೆ ಸುಮ್ಮನೆ ಲೈಫ್ನ ಬ್ಲೈಂಡಾಗಿ ಕಟ್ಕೊಂಡು ಹೋಗೋಕೆ ನಂಗೆ ಇಷ್ಟ ಇಲ್ಲ. ಒಬ್ರ ಬಗ್ಗೆ ತಿಳ್ಕೊಂಡು ಇಷ್ಟಪಟ್ಟು ಮದುವೆ ಆಗೋದ್ರಲ್ಲಿ ಐ ಬಿಲೀವ್ ಇನ್ ದ್ಯಾಟ್. ಹೇಗಿರಬೇಕು ನಮ್ರತಾ ಅವ್ರ ಹುಡುಗ? ನಮ್ರತಾ ಅವ್ರ ಹುಡುಗ ಕನ್ನಡ ಸಕ್ಕದಾಗಿ ಮಾತಾಡಬೇಕು. ಅಂದರೆ ಅವನ ಭಾವನೆಗಳನ್ನೆಲ್ಲ ಕನ್ನಡದಲ್ಲಿ ಹೇಳ್ಕೋಬೇಕು. ಕನ್ನಡ ನಾಲೆಡ್ಜ್ ಕನ್ನಡ ಮಾತಾಡಬೇಕು. ಆಮೇಲೆ ತುಂಬ ನಾಲೆಡ್ಜಬಲ್ ಆಗಿರ್ಬೇಕು. ನಾಲೆಡ್ಜಬಲ್ ಅಂದರೆ ಅವನು ಸೈಂಟಿಸ್ಟ್ ಆಗಿರಬೇಕು ಅಂತಲ್ಲ, ಅಂದರೆ ಸುತ್ತಮುತ್ತ ನಡೀತಾ ಇರೋದ್ರ ಬಗ್ಗೆ ಅವನು ವೆಲ್ ಅವೇರ್ ಆಗಿರಬೇಕು. ಅಂದರೆ ತುಂಬ ಪ್ರಬುದ್ಧತೆಯಿಂದ ಮಾತಾಡಬೇಕು. ಎಲ್ಲನೂ ಒಂಥರ ತೇಲಿಸ್ಕೊಂಡು ಆ ಥರ ಮಾತಾಡಬಾರ್ದು. ಶುಡ್ ಬಿ ಸ್ಟ್ರೀಟ್ ಸ್ಮಾರ್ಟ್ ಆ್ಯಂಡ್ ಯಾರನ್ನ ಹೇಗೆ ಸಂಭಾಳಿಸ್ಬೇಕು, ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿರಬೇಕು. ಏನು ಹೇಳಿದೆ, ಕನ್ನಡ ಮಾತಾಡಬೇಕು, ನಾಲೆಡ್ಜಬಲ್ ಆಗಿರಬೇಕು. ಹಾಗೆ ನನಗೆ ಕಣ್ಣು ತುಂಬ ಮುಖ್ಯ ಆಗುತ್ತೆ. ಕಣ್ಣಲ್ಲಿ ವೆನ್ ಪೀಪಲ್ ಆರ್ ಲೈಯಿಂಗ್, ಅಂದರೆ ಅವ್ರು ಸುಳ್ಳು ಹೇಳ್ತಿದಾರ ನಿಜ ಹೇಳ್ತಿದಾರ, ಇವ್ರು ಎಷ್ಟು ಸತ್ಯ ಇದೆ ಅಂತ. ಸೊ ಆ ಕಣ್ಣಲ್ಲಿ ಆ ಸತ್ಯ ಕಾಣಿಸ್ಬೇಕು, ದಟ್ ಸ್ಪಾರ್ಕ್. ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವನು ಶ್ರೀಮಂತ ಆಗಿರಬೇಕು ಅಥವಾ ಅವನ ಹತ್ರ ಅದಿರಬೇಕು ಇದಿರಬೇಕು ಅವೆಲ್ಲ ಏನೂ ಬೇಡ ನನಗೆ. ಅಥವಾ ಅವ್ನು ನೋಡೋಕೆ ಹಂಗಿರ್ಬೇಕು ಹಿಂಗಿರ್ಬೇಕು, ನೋ, ಡಸಂಟ್ ಮ್ಯಾಟರ್.